ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ CKT ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವರದಿಯನ್ನು ಬರೆಯಬೇಕಾದರೆ ಗಮನಿಸಬೇಕಾದ ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ವರದಿ ಅಂತಂದರೆ ಸಾಮಾನ್ಯವಾಗಿ ಜರುಗಿದ ಇಲ್ಲವೇ ಜರುಗುತ್ತಿರುವ ಒಂದು ಘಟನೆ ಇಲ್ಲವೇ ಕಾರ್ಯಕ್ರಮದ ಮಾಹಿತಿಯನ್ನು ದಿನಪತ್ರಿಕೆ, ಸಾಪ್ತಾಹಿಕ ಪತ್ರಿಕೆ, ಮ್ಯಾಗಝಿನ್ಗಳಿಗೆ ಬರೆದು ಅದನ್ನು ಪ್ರಕಟಿಸುವ ಕ್ರಮವೇ ವರದಿಯಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, CBSE 10ನೇ ತರಗತಿ ಮತ್ತು ಅನೇಕ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ವರದಿಯನ್ನು ಬರೆಯಲಿಕ್ಕೆ ಪ್ರಶ್ನೆಗಳನ್ನು ಕೇಳಿರ್ತಾ ಇದ್ದಾರೆ. ಆದ್ದರಿಂದ ವರದಿಯನ್ನು ಬರೆಯಬೇಕಾದರೆ ನಾವು ಪ್ರಮುಖವಾಗಿ ಒಂದಿಷ್ಟು ಅಂಶಗಳನ್ನು ನೆನಪಿನಲ್ಲಿಟ್ಟುಕೊಂಡು ವರದಿಯನ್ನು ಬರೆಯಬೇಕು. ಮೊದಲನೇ ಒಂದು ಅಂಶ ಅಂತಂದರೆ ವರದಿಯನ್ನು ಬರೆಯುತ್ತಿರುವ ಉದ್ದೇಶ. ಅಂದರೆ ಯಾವ ಉದ್ದೇಶಕ್ಕಾಗಿ ನಾವು ವರದಿಯನ್ನು ಬರಿತಾ ಇದ್ದೇವೆ ಎಂಬುದನ್ನು ಗಮನಿಸಿ ವರದಿಯನ್ನು ಬರೆಯಬೇಕು. ಎರಡನೆಯ ಒಂದು ಅಂಶ ವರದಿಯಿಂದಾಗುವ ಪ್ರಯೋಜನ. ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಘಟನೆ ನಡೆದಾಗ ಅದನ್ನು ಬರಿತಕ್ಕಂಥ ಸಂದರ್ಭದಲ್ಲಿ ಆ ಒಂದು ವರದಿಯಿಂದ ಆಗ್ತಕ್ಕಂಥ ಒಂದು ಪ್ರಯೋಜನವನ್ನು ನೆನಪಿನಲ್ಲಿಟ್ಟುಕೊಳ್ಬೇಕು. ಇನ್ನು ಮೂರನೆಯ ಒಂದು ಅಂಶ ಅಂತಂದರೆ ಪ್ರಕಟವಾದ ವರದಿಯಿಂದ ಬರಬಹುದಾದ ಅಭಿಪ್ರಾಯ. ನಾವು ಯಾವುದೇ ಒಂದು ವರದಿಯನ್ನು ಪ್ರಕಟ ಮಾಡಿದಾಗ ಸಾರ್ವಜನಿಕರಿಂದ ಬರಬಹುದಾದ ಅಭಿಪ್ರಾಯವನ್ನು ಗಮನದಲ್ಲಿಟ್ಟುಕೊಂಡು ವರದಿಯನ್ನು ಬರೆಯಬೇಕು. ನಾಲ್ಕನೆಯ ಒಂದು ಅಂಶ ಕಾರ್ಯಕ್ರಮ ಘಟನೆ ಸಂಭವಿಸಿದ ಸ್ಥಳದ ಹೆಸರು ಮತ್ತು ದಿನಾಂಕವನ್ನು ನಾವು ವರದಿಯಲ್ಲಿ ಬರೆಯಬೇಕಾಗ್ತಾ ಇದೆ. ಈ ಒಂದು ವರದಿಯನ್ನು ಬರೀತಕ್ಕಂಥ ಸಂದರ್ಭದಲ್ಲಿ ಹಲವಾರು ಒಂದು ಹಂತಗಳನ್ನು ನಾವು ನೋಡ್ತಾ ಇದ್ದೇವೆ. ಒಂದು, ಶೀರ್ಷಿಕೆಯನ್ನು ಕೊಡಬೇಕು. ಆಮೇಲೆ ಕಾರ್ಯಕ್ರಮ ನಡೆದಿರ್ತಕ್ಕಂಥ ಒಂದು ಸ್ಥಳದ ಹೆಸರು, ದಿನ ಅಥವಾ ದಿನಾಂಕವನ್ನು ಬರಿಬೇಕಾಗ್ತಾ ಇದೆ. ಪರೀಕ್ಷೆಯಲ್ಲಿ ಇದಕ್ಕೂ ಸಹಿತ ಅಂಕಗಳನ್ನು ನಿಗದಿಪಡಿಸಿರ್ತಾ ಇದ್ದಾರೆ. ಇನ್ನು ಐದನೇ ಒಂದು ಅಂಶ ಅಂತಂದರೆ ಘಟನೆ ಅಥವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರ ವಿವರ. ಯಾವುದೇ ಒಂದು ಕಾರ್ಯಕ್ರಮ ನಡೆದಾಗ ಅಲ್ಲಿ ಭಾಗವಹಿಸಿದವರ ಒಂದು ಸಂಕ್ಷಿಪ್ತ ವಿವರವನ್ನು ನಾವು ನಮೂದಿಸಬೇಕು. ಇನ್ನು ಆರನೆಯ ಒಂದು ಅಂಶ ಅಂತಂದರೆ ಆಯೋಜಕರ ಒಂದು ವಿವರ. ಕಾರ್ಯಕ್ರಮವನ್ನು ಯಾರು ಆಯೋಜನೆಯನ್ನು ಮಾಡಿದ್ದಾರೆ ಎಂಬುದರ ಬಗ್ಗೆ ನಾವು ಅಲ್ಲಿ ವರದಿಯಲ್ಲಿ ನಮೂದಿಸಬೇಕು. ಇನ್ನು ಏಳನೆಯ ಒಂದು ಅಂಶ ಅಂತಂದರೆ ಕಾರ್ಯಕ್ರಮದ ಸಂದೇಶ. ಅಂದರೆ ನಡೆದಿರ್ತಕ್ಕಂಥ ಕಾರ್ಯಕ್ರಮದಿಂದ ಸಾರ್ವಜನಿಕರಿಗೆ ಏನು ಸಂದೇಶ ಹೋಯಿತು ಎಂಬುದನ್ನು ನಾವು ಗಮನಿಸಬೇಕು. ಆ ಒಂದು ಮಾಹಿತಿಯನ್ನು ವರದಿಯಲ್ಲಿ ನಾವು ಬರೆಯಬೇಕು. ಇನ್ನು ಎಂಟನೆಯ ಒಂದು ಪ್ರಮುಖ ಅಂಶ ಅಂತಂದರೆ ವರದಿ ಖಚಿತ ಮತ್ತು ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಒಳಗೊಂಡಿರಬೇಕು. ಯಾವುದೇ ಅಸತ್ಯವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ನಾವು ವರದಿಯಲ್ಲಿ ಪ್ರಕಟ ಮಾಡಬಾರದು. ಇನ್ನು ಒಂಬತ್ತನೆಯ ಒಂದು ಅಂಶ ಅಂತಂದರೆ ವರದಿ ಸೂಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಒಳಗೊಂಡಿರಬೇಕು. ಅದು ಸತ್ಯವಾಗಿರ್ತಕ್ಕಂಥ ಮತ್ತು ಸೂಕ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಒಳಗೊಂಡಿರಬೇಕು. ಇನ್ನು ಕೊನೆಯ ಒಂದು ಅಂಶ ಅಂತಂದರೆ ವರದಿಯ ಒಂದು ಶಾಬ್ದಿಕ. ಅಂದರೆ ನಾವು ಬಳಸ್ತಕ್ಕಂಥ ಭಾಷೆ ಎಲ್ಲ ಜನರಿಗೆ ಅರ್ಥವಾಗುವಂತೆ ನಾವು ವರದಿಯಲ್ಲಿ ಆ ಒಂದು ಶಾಬ್ದಿಕ ಅಥವಾ ಭಾಷೆಯನ್ನು ನಾವು ಬಳಸಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಲ್ಲಿ ಮಾದರಿ ಒಂದು ವರದಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಇದನ್ನು ಈ ಒಂದು ಹಂತಗಳನ್ನು ಸರಿಯಾಗಿ ನೀವು ಗಮನಿಸಿದರೆ ಈ ಥರ ವರದಿಯನ್ನು ಬರೆಯುವುದರಿಂದ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ನೀವು ಪಡೆಯಬಹುದು. ಇಲ್ಲಿ ಭಾರತದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವ ಹೊಣೆ ನಮ್ಮದಾಗಬೇಕು. ಇದು ಶೀರ್ಷಿಕೆ. ಅಂದರೆ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿರ್ತಾ ಇದ್ದಾರೆ ಅಂತಂದರೆ ಯಾವ ಥರನಾಗಿ ಪ್ರಶ್ನೆಗಳನ್ನು ಕೇಳ್ಬೋದು ಅಂತಂದರೆ ನಿಮ್ಮ ಶಾಲೆಯಲ್ಲಿ ನಡೆದ ಅಥವಾ ನಿಮ್ಮ ಊರಿನಲ್ಲಿ ನಡೆದಿರ್ತಕ್ಕಂಥ ಭಾರತ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಒಂದು ವರದಿಯನ್ನು ಬರೆಯಿರಿ ಅಂದಾಗ ಆ ಒಂದು ಸಂದರ್ಭದಲ್ಲಿ ಒಂದು ಸೂಕ್ತವಾದ ಶೀರ್ಷಿಕೆಯನ್ನು ನಾವು ಕೊಟ್ಟು ನಾವು ವರದಿಯನ್ನು ಬರಲಿಕ್ಕೆ ಪ್ರಾರಂಭ ಮಾಡಬೇಕು. ಇಲ್ಲಿ ನಾನು ಭಾರತದ ಏಕತೆ ಮತ್ತು
ಸಮಗ್ರತೆಯನ್ನು ಕಾಪಾಡುವ ಹೊಣೆ ನಮ್ಮದಾಗಬೇಕು ಅಂಥೇಳಿ ಈ ಒಂದು ವರದಿಯನ್ನು ಶೀರ್ಷಿಕೆ ಕೊಟ್ಟು ನಾನು ಇಲ್ಲಿ ವರದಿಯನ್ನು ಬರೆದಿರುವುದನ್ನು ನೀವು ನೋಡ್ತಾ ಇದ್ದೀರಿ. ಇನ್ನು ಸ್ಥಳ ಮತ್ತು ದಿನಾಂಕ ಇಲ್ಲಿ ಗಮನಿಸಬೇಕು. ಶೀರ್ಷಿಕೆಗೆ ಅರ್ಧ ಅಂಕಗಳನ್ನು ಕೊಡ್ತಾ ಇದ್ದಾರೆ. ಇನ್ನು ಇಲ್ಲಿ ಸ್ಥಳ ಮತ್ತು ದಿನಾಂಕ ಇದ್ದಲ್ಲಿ ಬೈಲೊಂಗಲ್ ಆಗಸ್ಟ್ 15 ಅಂದರೆ ನಡೆದಿರ್ತಕ್ಕಂಥ ದಿನ. ಸೊ ಇಲ್ಲಿ ಇದೇ ಒಂದು ಮಾದರಿಯಲ್ಲಿನ ನೀವು ಸ್ಥಳ ಮತ್ತು ದಿನಾಂಕವನ್ನು ನಮೂದಿಸಬೇಕು. ಇದಕ್ಕೂ ಸಹಿತ 1 ಅಂಕಗಳನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಭಾರತದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವ ಹೊಣೆ ನಮ್ಮದಾಗಬೇಕು. ಈ ಶೀರ್ಷಿಕೆಗೆ ಡಬಲ್ ಇನ್ವರ್ಟೆಡ್ ಕಾಮ ಇರುವುದನ್ನು ನೀವು ನೋಡ್ತಾ ಇದ್ದೀರಿ. ಈ ಥರ ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಒಂದು ಶೀರ್ಷಿಕೆಯನ್ನು ಕೊಟ್ಟು ನಾವು ಸ್ಥಳ ದಿನಾಂಕವನ್ನು ಬರೆದು, ಅಂದರೆ ಬೈಲೊಂಗಲ್ ಆಗಸ್ಟ್ 15 ವಿವರಣೆ ಚಿಹ್ನೆ, ಈ ಎಲ್ಲ ಚಿಹ್ನೆಗಳನ್ನು ಬಳಸಿ ನೀವು ಸ್ಥಳ ದಿನಾಂಕವನ್ನು ಬರೆದ್ರೆ ನಿಮಗೆ 1 ಅಂಕ ಲಭಿಸ್ತಾ ಇದೆ. ನಗರದ ಕಲ್ಪವೃಕ್ಷ ಪಬ್ಲಿಕ್ ಶಾಲೆಯಲ್ಲಿ ಆಚರಿಸಿದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ, ಏಕಪಾತ್ರಾಭಿನಯ, ನೃತ್ಯ ಮತ್ತು ನಾಟಕಗಳು ಜರುಗಿದವು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ರಾಜ್ಕುಮಾರ್ ಪಾಟೀಲ್ ಅವರು ವಹಿಸಿಕೊಂಡಿದ್ದರು. ಭಾರತೀಯರಾದ ನಮಗೆಲ್ಲರಿಗೂ ಈ ದಿನ ಅತ್ಯಂತ ಮಹತ್ವದ್ದು. ಎಲ್ಲರೂ ಸಡಗರದಿಂದ ಸಂಭ್ರಮಿಸುವ ಸುದಿನ. ಭಾರತೀಯರಾದ ನಾವೆಲ್ಲರೂ ಸಾಮರಸ್ಯದ ಭಾವೈಕ್ಯತೆಯ ಪ್ರತೀಕರಾಗಿರಬೇಕು. ಹಲವಾರು ಸ್ವಾತಂತ್ರ್ಯ ಸೇನಾನಿಗಳ ತ್ಯಾಗ ಬಲಿದಾನಗಳಿಂದ ನಮ್ಮ ಭಾರತ ದೇಶಕ್ಕೆ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯ ದೊರೆಯಿತು. ಈ ದಿನವನ್ನು ನಾವೆಲ್ಲರೂ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸುತ್ತೇವೆ ಮತ್ತು ಈ ಭಾರತದ ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡುವ ಹೊಣೆ ನಮ್ಮದಾಗಬೇಕು ಎಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಹೇಳಿದರು. ಅನಂತರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಮತ್ತು ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ನೀಡಲಾಯಿತು ಮತ್ತು ಮಕ್ಕಳೆಲ್ಲರಿಗೂ ಸಿಹಿಯನ್ನು ವಿತರಿಸಲಾಯಿತು. ಶಿಕ್ಷಕ ಚಂದ್ರಶೇಖರ್ ಅವರು ಕಾರ್ಯಕ್ರಮವನ್ನು ಸ್ವಾಗತಿಸಿದರೆ ಶಿಕ್ಷಕ ಶಿವಾನಂದ್ ಅವರು ವಂದಿಸಿದರು. ವಿದ್ಯಾರ್ಥಿ ಪ್ರತಿನಿಧಿ ಸಮೃದ್ಧಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವು ಸಂಪನ್ನಗೊಂಡಿತು. ಕೊನೆಯದಾಗಿ ವರದಿಗಾರರ ಸಹಿ ಬರೆದು ನಿಮ್ಮ ಹೆಸರನ್ನು ಅಲ್ಲಿ ಬರೆಯಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಲ್ಲಿ ನಾ ಹೇಳಿರ್ತಕ್ಕಂಥ ಅಂಶಗಳನ್ನು ಮತ್ತೊಮ್ಮೆ ಸರಿಯಾಗಿ ನೀವು ಗಮನಿಸಬೇಕು. ಇಲ್ಲಿ ವರದಿಯ ಮೇಲೆ 4 ಅಂಕದ ಪ್ರಶ್ನೆಗಳನ್ನು CBSE ಕನ್ನಡ ಒಂದು ಪರೀಕ್ಷೆಯಲ್ಲಿ ಕೇಳ್ತಾ ಇದ್ದಾರೆ. ಇಲ್ಲಿ ಶೀರ್ಷಿಕೆಗೆ ಅರ್ಧ ಅಂಕ ಆದರೆ ಸ್ಥಳ ಮತ್ತು ದಿನಾಂಕಕ್ಕೆ 1 ಅಂಕ ಇರ್ತಾ ಇದೆ. ಇನ್ನು ಈ ಒಂದು ವರದಿಯ ವಿವರಣೆ ಇದಕ್ಕೆ 2 ಅಂಕಗಳನ್ನು ನೀಡ್ತಾ ಇದ್ದಾರೆ ನೀವು ಸರಿಯಾಗಿ ಬರೆದ್ರೆ. ಕೊನೆಗೆ ಮುಕ್ತಾಯ ಆದ ತಕ್ಷಣ ವರದಿಗಾರರ ಸಹಿ ಎಂದು ಬರೆದು ನಿಮ್ಮ ಹೆಸರಿನಲ್ಲಿ ಬರೆಯಬೇಕು. ಈ ವರದಿಗಾರರ ಸಹಿಗೆ ಅರ್ಧ ಅಂಕಗಳನ್ನು ನಿಗದಿಪಡಿಸ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ಹಂತಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನೀವು ಪರೀಕ್ಷೆಯಲ್ಲಿ ವರದಿಯನ್ನು ಬರೆದರೆ ನಿಮಗೆ ಪೂರ್ಣ 4 ಅಂಕಗಳು ದೊರೆತಾ ಇದ್ದಾವೆ. ಹಾಗಾಗಿ ಈ ವರದಿಯನ್ನು ಯಾವ ಥರನಾಗಿ ಬರೆಯಬೇಕೆಂಬುದನ್ನು ಎಲ್ಲ ಅಂಶಗಳನ್ನು ನೀವು ನೆನಪಿನಲ್ಲಿ ಇಟ್ಟುಕೊಂಡು ಈ ವರದಿ ಬರೆಯುವುದನ್ನು ಪ್ರಾಕ್ಟೀಸ್ ಮಾಡಿದರೆ ಇಲ್ಲಿ ಅಧಿಕ ಅಂಕಗಳನ್ನು ನೀವು ಗಳಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.